ನಮಸ್ಕಾರ ವೀಕ್ಷಕರೇ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರೇಷ್ಮಾ. ಜಗತ್ತಿನ ವಿಚಿತ್ರ, ಇಲ್ಲಿ ಇವತ್ತು ಕಾಮನ್ ಮ್ಯಾನ್, ನಾಳೆ ಸೆಲೆಬ್ರಿಟಿ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈಗ ಒಬ್ಬ ವ್ಯಕ್ತಿಯ ಕತೆ ಹಾಗೆ ಆಗಿದೆ. ಏನು ಅಂತ ಅಂದ್ರೆ, ಈಗ ನಾನು ಹೇಳ್ತಿರೋ ವ್ಯಕ್ತಿಯ ಕತೆ ಇದೆಯಲ್ಲ, ಅದು ಒಂಥರ ವಿಚಿತ್ರ. ಆರಾಮಾಗಿ ತನ್ನ ಗದ್ದೆ ಹೊಲದಲ್ಲಿ ಉಳುಮೆ ಮಾಡ್ಕೊಂಡು ಬಿತ್ತನೆ ಮಾಡ್ಕೊಂಡು ಆರಾಮಾಗಿ ಜೀವನ ಮಾಡ್ಕೊಂಡಿದ್ದ. ಆ ಹುಡುಗನಿಗೆ ಸ್ವಲ್ಪ ಸೋಷಿಯಲ್ ಮೀಡಿಯಾ ಹುಚ್ಚು ಇತ್ತು. ಹಾಗಾಗಿ ತಾನು ಮಾಡೋದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದ. ಅಂದರೆ ಗದ್ದೆಯಲ್ಲಿ ಉಳುಮೆ ಮಾಡೋದು, ಟ್ರ್ಯಾಕ್ಟರ್ ಓಡಿಸೋದು, ಜಗಳ ಆಡೋದು, ರಂಗೋಲಿ ಹಾಕೋದು, ಎಲ್ಲ ವಿಚಾರನೂ ಅವನು ವಿಡಿಯೋ ಮಾಡ್ತಾ ಇದ್ದ. ಜನನೂ ಇದನ್ನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ರು. ಆದರೆ ಇದು ಅವನಿಗೆ ಒಳ್ಳೆಯದು ಆಯಿತು, ಕೆಟ್ಟದ್ದು ಮಾಡ್ತು. ಹೇಗೆ ಅಂತ ಹೇಳುವುದೇ ಇವತ್ತಿನ ಸ್ಪೆಷಲ್ ಸ್ಟೋರಿ. ಬಿಗ್ ಬಾಸ್ ಟು ಜೈಲ್. ಅವನ ಹೆಸರು ಪಲ್ಲವಿ ಪ್ರಶಾಂತ್ ಅಂತ. ತುಂಬಾ ಫೇಮಸ್. ಸೋಷಿಯಲ್ ಮೀಡಿಯಾದ ತನ್ನ ತರ್ಲೆ ವಿಡಿಯೋಗಳು ಹಾಗೂ ಅವನ ಶ್ರಮ ಪಡೋ ರೀತಿ ಎಲ್ಲರಿಗೂ ಇಷ್ಟ ಆಗಿತ್ತು. ಅದೇ ಅವನನ್ನು ಬಿಗ್ ಬಾಸ್ ಮನೆ ತನಕ ಕರ್ಕೊಂಡು ಹೋಯ್ತು. ಅವನು ಕಾಮನ್ ಮ್ಯಾನ್ ಕ್ಯಾಟಗರಿಯಲ್ಲಿ ಈ ಸಲದ ಬಿಗ್ ಬಾಸ್ ಸೀಸನ್ 7 ತೆಲುಗಿನಲ್ಲಿ ಕಂಟೆಸ್ಟೆಂಟ್ ಆಗಿ ಮನೆ ಒಳಗೆ ಹೋದ. ಆರಂಭದಲ್ಲಿ ಅಂತ ಇಂಪ್ರೆಸ್ ಮಾಡದೇ ಇದ್ರೂನು ಹೋಗ್ತಾ ಹೋಗ್ತಾ ಪಲ್ಲವಿ ಪ್ರಶಾಂತ್ ಎಲ್ಲರಿಗೂ ಇಷ್ಟ ಆದ. ಟಾಸ್ಕ್ ಗಳಿರ್ಬೋದು, ಎಂಟರ್ಟೈನ್ಮೆಂಟ್ ಇರ್ಬೋದು, ಎಲ್ಲಾದ್ರಲ್ಲೂ ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದ. ಎಲ್ಲರೂ ಕಿತ್ತಾಡ್ಕೊಂಡು, ಗುದ್ದಾಡ್ಕೊಂಡು, ಜಗಳ ಆಡ್ಕೊಂಡು, ಅಯ್ಯೋ ದೊಡ್ಡ ರಾಕ್ಷಸರ ತರ ಆಡ್ತಾ ಇದ್ರೆ, ಈ ಮನುಷ್ಯ ಮಾತ್ರ ಕೂಲ್ ಆಗಿ ಯಾವಾಗ ಏನು ಮಾಡಬೇಕು ಅದನ್ನ ಆರಾಮಾಗಿ ಮಾಡ್ಕೊಂಡು ತನ್ನ ಆಟ ತಾನಾಡ್ತಾ ಇದ್ದ. ಎಲ್ಲ ಅದ್ಭುತವಾಗಿತ್ತು. ಅದೇ ಕಾರಣಕ್ಕೆ ನಾಗಾರ್ಜುನ ಅವರಿಗೂ ಅವನು ತುಂಬಾ ಇಷ್ಟ ಆಗಿದ್ದ. ಓಕೆ, ಸೂಪರ್ ಅಂತ ಹೇಳಿಸ್ಕೊಂತ ಫೈನಲ್ ತನಕ ಬಂದೇ ಬಿಟ್ಟ. ಫೈನಲ್ ನಲ್ಲಿ ನಾಗಾರ್ಜುನ್ ಸರ್ ಒಂದು ಕಡೆ ಅಮರ್ದೀಪ್ ಚೌಧರಿನ, ಮತ್ತೊಂದು ಕಡೆ ಪಲ್ಲವಿ ಪ್ರಶಾಂತ್ ನಿಲ್ಸ್ಕೊಂಡು ಯಾರು ವಿನ್ನರ್ ಅಂತ ಅನೌನ್ಸ್ ಮಾಡಬೇಕು ಅಂತ ಕಾಯ್ತಾ ಇದ್ರು. ಬಹಳ ದೊಡ್ಡ ಕಾಂಪಿಟೇಷನ್ ಇದ್ದಿದ್ರಿಂದ ಯಾರು ಗೆಲ್ಬಹುದು ಅನ್ನೋ ಡೌಟ್ ಎಲ್ಲ ಪ್ರೇಕ್ಷಕರಿಗೂ ಇತ್ತು. ಈ ಸಲ ಬೇರೆ ಎಲ್ಲಾ ಸೀಸನ್ಗಳಿಗಿಂತ ತೆಲುಗು ಬಿಗ್ ಬಾಸ್ ತುಂಬಾ ಸೌಂಡ್ ಮಾಡಿತ್ತು. ಫೈನಲಿ ನಾಗಾರ್ಜುನ ಅವರು ಪಲ್ಲವಿ ಪ್ರಶಾಂತ್ ಕೈ ಮೇಲಕ್ಕೆತ್ತಿ ವಿನ್ನರ್ ಅಂತ ಅನೌನ್ಸ್ ಮಾಡಿಯೇ ಬಿಟ್ರು. ಅಲ್ಲಿಂದ ಶುರುವಾಯ್ತು ನೋಡಿ ಕಿರಿಕು. ಮೊದಲೇ ಸೋಷಿಯಲ್ ಮೀಡಿಯಾದಲ್ಲಿ ಅಮರ್ದೀಪ್ ಚೌಧರಿ ಫ್ಯಾನ್ಸು ಮತ್ತು ಪಲ್ಲವಿ ಪ್ರಶಾಂತ್ ಫ್ಯಾನ್ಸು ಮೊದಲೇ ಹಗ್ಗ ಜಗ್ಗಾಟ ಆಡ್ತಿದ್ರು, ಕಿತ್ತಾಡ್ಕೊಂಡು ಸಾಯ್ತಾ ಇದ್ರು. ಅನ್ನಪೂರ್ಣ ಸ್ಟುಡಿಯೋದಲ್ಲಿ ಶೂಟಿಂಗ್ ಮುಗಿದು ವಿನ್ನರ್ ಅನೌನ್ಸ್ ಆಗಿ ಟ್ರೋಫಿ ಕೈಯಲ್ಲಿ ಹಿಡಿದು ಪ್ರಶಾಂತ್ ಹೊರಗೆ ಬರೋಷ್ಟ್ರಲ್ಲಿ ಗಲಾಟೆ ಜೋರಾಗಿತ್ತು. ರನ್ನರ್ ಅಪ್ ಆಗಿದ್ದ ಅಮರ್ದೀಪ್ ಚೌಧರಿ ಸುತ್ತ ಪಲ್ಲವಿ ಪ್ರಶಾಂತ್ ಫ್ಯಾನ್ಸು ಅಟ್ಯಾಕ್ ಮಾಡಿದ್ರು. ಕಾರಿನ ಗಾಜುಗಳನ್ನ ಪುಡಿ ಮಾಡಿದ್ರು. ಎಲ್ಲಿ ಪಲ್ಲವಿ ಪ್ರಶಾಂತ್ ರ್ಯಾಲಿ ಕರ್ಕೊಂಡು ಹೋಗ್ತಿದ್ರು ಆ ರಸ್ತೆಯಲ್ಲಿ ಸರ್ಕಾರಿ ಬಸ್ಸುಗಳ ಮೇಲೆ ಅಟ್ಯಾಕ್ ಮಾಡಿದ್ರು, ಗಾಜುಗಳನ್ನ ಪುಡಿ ಮಾಡಿದ್ರು. ಎಷ್ಟೇ ಪ್ರಯತ್ನ ಪಟ್ಟರು ಪಲ್ಲವಿ ಪ್ರಶಾಂತ್ ಫ್ಯಾನ್ಸ್ನ ಕಂಟ್ರೋಲ್ ಮಾಡಕ್ಕೆ ಸಾಧ್ಯನೇ ಆಗಿಲ್ಲ. ಹಂಗಾಗಿ ಪರಿಸ್ಥಿತಿ ಕೈ ಮೀರಿ ಹೋಯ್ತು. ಇದೆಲ್ಲ ಆಗಿ 2-3 ದಿನ ಆಯ್ತು. ಆದ್ರೆ ಆ ಟೈಮಲ್ಲಿ ಕರೆಕ್ಟ್ ಆಗ್ಲಿ ಜೂಬ್ಲಿ ಹಿಲ್ಸ್ ಪೊಲೀಸ್ ಸ್ಟೇಷನ್ ನಲ್ಲಿ ಕೇಸ್ ಫೈಲ್ ಆಗಿತ್ತು. ಸಾರ್ವಜನಿಕ ಶಾಂತಿ ಕದಡಿದ ಆರೋಪದ ಮೇಲೆ ಪಲ್ಲವಿ ಪ್ರಶಾಂತ್ ಮತ್ತೆ ಅವನ ಸಹೋದರ ಮನೋಹರ್ ಸೇರಿದಂತೆ ಹಲವು ಜನಗಳ ಮೇಲೆ FIR ಆಯ್ತು. ಪೊಲೀಸರು ಪಲ್ಲವಿ ಪ್ರಶಾಂತ್ ಮನೆಗೆ ಹೋಗಿ ಅವನನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ವಿಚಾರಣೆ ನಡೆಸಿ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ಕೋರ್ಟ್ 14 ದಿನಗಳ ಕಾಲ ರಿಮೈಂಡ್ ನಲ್ಲಿ ಇಡಿ ಅಂತ ಆರ್ಡರ್ ಪಾಸ್ ಮಾಡ್ಬಿಟ್ರು. ಬಿಗ್ ಬಾಸ್ ವಿನ್ನರ್ ಆಗಿದ್ದ ಪಲ್ಲವಿ ಪ್ರಶಾಂತ್ ಜೈಲ್ ಸೇರ್ಬೇಕಾಗಿ ಬಂತು. ಯಾವ ಅಭಿಮಾನಿಗಳು ಪಲ್ಲವಿ ಪ್ರಶಾಂತ್ ನ ಪಟ್ಟಕ್ಕೇರಿಸಿದ್ರೋ, ಯಾವ ಅಭಿಮಾನಿಗಳು ಪಲ್ಲವಿ ಪ್ರಶಾಂತ್ ಗೆಲ್ಬೇಕು ಅಂತ ವೋಟ್ ಹಾಕಿದ್ರೋ ಅವರೇ ಪ್ರಶಾಂತ್ ಜೈಲು ಸೇರೋಕ್ಕೂ ಕಾರಣ ಆದ್ರು ಅಂದ್ರೆ ತಪ್ಪಾಗಲ್ಲ. ಅದ್ಯಾಕೋ ಬಿಗ್ ಬಾಸ್ಗೂ ಜೈಲಿಗೂ ಅವಿನಾಭಾವ ಸಂಬಂಧ ಅಂತ ಅನ್ಸುತ್ತೆ. ಕನ್ನಡದ ಈ ಸಲ ಸೀಸನ್ 10 ಬಿಗ್ ಬಾಸ್ ನಲ್ಲಿ ಸಹಿತ ವರ್ತೂರ್ ಸಂತೋಷ್ ಹುಲಿ ಉಗುರು ಪ್ರಕರಣದಲ್ಲಿ ಜೈಲು ಪಾಲಾಗಿದ್ರು. ಹಿಂದಿಯ ಬಿಗ್ ಬಾಸ್ ನಲ್ಲೂ ಸಹ ಹಲವು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಜೈಲಿಗೆ ಹೋಗಿದ್ದಿದೆ. ಆದ್ರೆ ಇದು ಬೇರೆ ತರದ್ದೇ ಕೇಸು. ಗೆದ್ದ ಮೇಲೆ ಸಂಭ್ರಮಿಸುವ ಭರದಲ್ಲಿ ತನ್ನೆದುರು ಸೋತವನ ಕಾರಿನ ಗಾಜನ್ನು ಪುಡಿ ಮಾಡಿದರೆ ಯಾರು ಸುಮ್ಮನೆ ಬಿಡ್ತಾರೆ ಹೇಳಿ? ಒಂದು, ಸೋತವನ ಮನಸ್ಸಿಗೂ ನೋವು, ಜೊತೆಗೆ ಅವನ ಕಾರ್ ಡ್ಯಾಮೇಜ್ ಮಾಡಿದ್ರು. ಇದು ಯಾವ ನ್ಯಾಯ? ಪೊಲೀಸ್ನವರು ಇದನ್ನ ಇಲ್ಲಿಗೆ ಬಿಟ್ರೆ ಆಗಲ್ಲ ಅಂತ ಹೇಳಿ FIR ಮಾಡಿ ಪಲ್ಲವಿ ಪ್ರಶಾಂತ್ ಮತ್ತು ಅವರ ತಮ್ಮನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು 12-13 ಜನರ ಮೇಲೆ ಕೇಸ್ ಆಗಿದೆ.
ಅವರನ್ನು ಸಿಸಿಟಿವಿ ಫುಟೇಜ್ ಆಧಾರದ ಮೇಲೆ ಹುಡುಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಗೆದ್ದ ಖುಷಿನ 2 ದಿನ ಉಳಿಸ್ಕೊಳ್ಳಕ್ಕೆ ಆಗ್ಲಿಲ್ಲ ಅನ್ನೋದು ಪಲ್ಲವಿ ಪ್ರಶಾಂತ್ನ ನೋವು. ಅವರ ಫ್ಯಾಮಿಲಿ 2 ದಿನದ ಹಿಂದೆ ತನ್ನ ಮಗ ಗೆದ್ದ ಅಂತ ಸಂತೋಷದಲ್ಲಿ ಕಣ್ಣೀರಿಟ್ಟಿದ್ದರು. ಈಗ ತನ್ನ ಮಗ ಜೈಲು ಸೇರಿದ ಅಂತ ದುಃಖದಲ್ಲಿ ಕಣ್ಣೀರು ಇಡುತ್ತಿದ್ದಾರೆ. ಈ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ಅನ್ಸುತ್ತೆ. ಈ ಘಟನೆಯಲ್ಲಿ ನಿಜಕ್ಕೂ ಪಲ್ಲವಿ ಪ್ರಶಾಂತ್ ತಪ್ಪು ಏನಿದೆ ಏನಿಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ರೆ ಅವನ ಅಭಿಮಾನಿಗಳು ಮಾಡಿರೋ ತಪ್ಪಿಗೆ ಪ್ರಶಾಂತ್ ಈಗ ಜೈಲು ಸೇರಿದ್ದಾರೆ. ಪಲ್ಲವಿ ಪ್ರಶಾಂತ್ ಆದಷ್ಟು ಬೇಗ ಹೊರಗೆ ಬರಲಿ, ಮತ್ತೆ ತನ್ನ ಕೆಲಸಗಳನ್ನು ಮುಂದುವರಿಸಲಿ ಅನ್ನೋದು ನಮ್ಮ ಹಾರೈಕೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.